Hi, how are you students? This is Nagraj HP, lecturer in accountancy, Vishwamadava PU College. In the previous video, we discussed about the 6 marks problems in respective of accounting ratios. In that, we solved the liquidity ratio and solvency ratio. From this class onwards, we are going to be solving the problems in respective of 12 marks of your examination based on question bank problems. In that, the first one problem is from the following trading and profit and loss account for the year ending 31st March 2016. ಟ್ರೇಡಿಂಗ್ ಆ್ಯಂಡ್ ಪೇ ಆ್ಯಂಡ್ ಎಲ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಎರಡು ಕೊಟ್ಟಿದ್ದಾರೆ. ಅದರಲ್ಲಿ ಐಟಮ್ಸ್ ಕೊಟ್ಟಿದ್ದಾರೆ. ಆ ಐಟಮ್ಸ್ನ ಬೇಸಿಸಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಏನಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಸ್ಟ್ ಒನ್, ಸೆಕೆಂಡ್ ಒನ್ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ, ಥರ್ಡ್ ಒನ್ trade payable turnover ratio, fourth one gross profit ratio, fifth one operating ratio, sixth one net profit ratio. As you all know that the stock turnover ratio is the formula cost of goods sold or cost of revenue from operations divided by average stock. Question bank solutions. In that, first one, stock turnover ratio. COGS or CORFO divided by average. See, COGS na calculate ಮಾಡಬೇಕು ಅಂದ್ರೆ COGS is equal to sales minus gross profit. ಓಕೆ, ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ? 1 lakh. ಮತ್ತೆ ಗ್ರಾಸ್ ಪ್ರಾಫಿಟ್ ಕೂಡ ಇದೆ. ಗ್ರಾಸ್ ಪ್ರಾಫಿಟ್ ಬಂದ್ಬಿಟ್ಟು 50,000. ಓಕೆ, ಸೊ 1 lakh minus 50,000 is 50,000. This 50,000 is cost of goods sold or cost of revenue from operation. CORFO. ನೆಕ್ಸ್ಟ್ ಆವರೇಜ್ ಸ್ಟಾಕ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಆವರೇಜ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ನಿಮಗೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಕೊಟ್ಟಿದೆ. ಓಪನಿಂಗ್ ಸ್ಟಾಕ್ ಎಷ್ಟು? 10,000 ಪ್ಲಸ್ closing stock is 15,000 divided by 2. 10 plus 15, 25. 25 divided by 2, 12,500. 12,500 ಏನದು? average stock. ಓಕೆ, ಸೊ 12,500 ಬಂದ್ಬಿಟ್ಟು average stock. COGS ಬಂದ್ಬಿಟ್ಟು 50,000 ಮತ್ತೆ average stock ಬಂದ್ಬಿಟ್ಟು 12,500. 15,000 divided by 12,500. divided by 12,500 4 ಬರುತ್ತೆ. ದಟ್ ಈಸ್ 4 ಟೈಮ್ಸ್. ಅದನ್ನ ಟೈಮ್ಸ್ ಅಂತ ಬರೀಬೇಕು. ಟರ್ನ್ ಓವರ್ ರೇಷಿಯೋನ ಯಾವತ್ತೂ ನೀವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಟರ್ನ್ ಓವರ್ ರೇಷಿಯೋ ಇಸ್ ಆಲ್ವೇಸ್ ಗೋಯಿಂಗ್ ಟು ಬಿ ರೆಪ್ರೆಸೆಂಟೆಡ್ ಆಸ್ ಟೈಮ್ಸ್. ಕೀಪ್ ಇಟ್ ಇನ್ ಮೈಂಡ್. ಸೊ 50,000 divided by 12,500 ಮಾಡಿದ್ರೆ 4 ಟೈಮ್ಸ್ ಅಂತ ಬರೀಬೇಕು. ಓಕೆ,
ಇದು ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ನೆಕ್ಸ್ಟ್ ಒನ್ ಫಸ್ಟ್ ಒನ್ ಪ್ರಾಬ್ಲಮ್ ಅಲ್ಲಿ ಸೆಕೆಂಡ್ ಒನ್ ಇನ್ ಕಡೆ ಇದೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಸೊ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ net credit sales divided by average trade receivable. Trade receivable turnover ratio formula net credit sales divided by average trade receivable. ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಸೇಲ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟು ಮತ್ತೆ ಕ್ಯಾಶ್ ಸೇಲ್ ಅಂತ ಏನಾದ್ರು ಡೀಟೇಲ್ ಕೊಟ್ಟಿದ್ರೆ ಟೋಟಲ್ ಸೇಲ್ಸಲ್ಲಿ ಕ್ಯಾಶ್ ಸೇಲನ್ನು ಲೆಸ್ ಮಾಡಿ ಕ್ರೆಡಿಟ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು. ಬಟ್ ಇಲ್ಲಿ ಕ್ಯಾಶ್ ಸೇಲ್ ಕೊಟ್ಟಿಲ್ಲ, ಹಾಗಾಗಿ ಸೇಲ್ಸ್ ಏನಿದೆಯಲ್ಲ ಅದನ್ನು ನಾವು ಕ್ರೆಡಿಟ್ ಸೇಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೊದಲ ಆವರೇಜ್ ಟ್ರೇಡ್ ರಿಸೀವಬಲ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಆವರೇಜ್ ಟ್ರೇಡ್ ರಿಸೀವಬಲ್ಸು ನಿಮಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಓಪನಿಂಗ್ ಟ್ರೇಡ್ ರಿಸೀವಬಲ್ ಪ್ಲಸ್ ಕ್ಲೋಸಿಂಗ್ ಟ್ರೇಡ್ ರಿಸೀವಬಲ್ ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಆವರೇಜ್ ಟ್ರೇಡ್ ರಿಸೀವಬಲ್ ಸಿಗುತ್ತೆ. ಬಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು ಟ್ರೇಡ್ ರಿಸೀವಬಲ್ ಇಂದು ಕೊಟ್ಟಿಲ್ಲ. ಬಟ್ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸು ಮತ್ತು ಬಿಲ್ಸ್ ರಿಸೀವಬಲ್ ಕೊಟ್ಟಿದೆ. ಆವರೇಜ್ ಟ್ರೇಡ್ ರಿಸೀವಬಲ್ ಇಸ್ ಈಕ್ವಲ್ ಟು debtors plus bills receivable. Debtors ಬಂದ್ಬಿಟ್ಟು 15,000, bills receivable ಬಂದ್ಬಿಟ್ಟು 1,500, 27,500. ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ಸ್ ಕೊಟ್ಟಿದೆ, ಬಿಲ್ಸ್ ರಿಸೀವಬಲ್ ಕೊಟ್ಟಿದೆ. ಡೆಟಾರ್ಸ್ 15,000, ಬಿಲ್ಸ್ ರಿಸೀವಬಲ್ 12,500. ಸೊ ಟೋಟಲ್ ಎಷ್ಟು? 27,500. 27,500 ಏನಿದೆ ಆವರೇಜ್ ಟ್ರೇಡ್ ರಿಸೀವಬಲ್. ಓಪನಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ, ಓಪನಿಂಗ್ ಬ್ಯಾಲೆನ್ಸಸ್ ಕೊಟ್ಟಿಲ್ಲ ಅಂದಿಕ್ಕೆ ಡಿವೈಡ್ ಮಾಡಿದರೆ ಡಿವೈಡೆಡ್ ಬೈ 2 ಮಾಡಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಮಾಡಬೇಕು. ಇದು ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಬರ್ತಿದ್ದೀನಿ. ಯಾವ ರೀತಿ ಬರೀಬೇಕು ಅಂದರೆ opening debtors plus bills receivable, closing debtors plus bills receivable divided by average trade receivable na calculate ಮಾಡಲಿಕ್ಕೆ ನೀವು ಈ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಪ್ಲಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಡಿವೈಡೆಡ್ ಬೈ 2 ಅಂತ ಮಾಡಬೇಕು. ಬಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಕೊಟ್ಟಿರೋದೇನು? ಕ್ಲೋಸಿಂಗ್ ಬ್ಯಾಲೆನ್ಸ್ ಮಾತ್ರ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಲ್ಲಿ ನಿಮಗೆ ಡೇಟಾ ಕೊಟ್ಟಿಲ್ಲ, ಬಿಲ್ಸ್ ರಿಸೀವಬಲ್ ಕೊಟ್ಟಿಲ್ಲ. ಹಾಗಾಗಿ ನಾನು ಹೇಳಿದ 15,000 ಪ್ಲಸ್ 12,500 ಇವೆರಡು ಕ್ಲೋಸಿಂಗ್ ಬ್ಯಾಲೆನ್ಸ್ ಡಿವೈಡೆಡ್ ಬೈ 2 ಮಾಡೋಕ್ಕೆ ಬರಲ್ಲ. ಓಪನಿಂಗ್ ಕೊಟ್ಟಿದ್ದು ಓಪನಿಂಗ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಕ್ಲೋಸಿಂಗ್ ಮಾತ್ರ ಕೊಟ್ಟಿದೆ, ಹಾಗಾಗಿ ಡಿವೈಡೆಡ್ ಬೈ ಮಾಡೋಕ್ಕೆ ಬರಲ್ಲ. ಸೊ ಆವರೇಜ್ ಟ್ರೇಡ್ ರಿಸೀವಬಲ್ ಬಂದ್ಬಿಟ್ಟು 27,500. ಓಕೆ, $1 lakh divided by 27,500. 1 lakh divided by 27,500 ಮಾಡಿದರೆ ನಮಗೆ 3.5
6 4 times. Net credit sales ಬಂದ್ಬಿಟ್ಟು 1 lakh, average net receivable ಬಂದ್ಬಿಟ್ಟು 27,500. ಅದನ್ನ ಮಾಡಿದ್ರೆ 3.64 times ಬರುತ್ತೆ. So 3.64 times is trade receivable turnover ratio. And the next one is next one is trade payable turnover ratio. Trade payable turnover ratio na calculate ಮಾಡಿದ್ರೆ net credit purchase divided by average trade payable. ಸಿ ಪ್ರಾಬ್ಲಮಲ್ಲಿ ಪರ್ಚೇಸ್ ಕೊಟ್ಟಿದ್ದಾರೆ 55,000, ಕ್ರೆಡಿಟ್ ಪರ್ಚೇಸ್ ಕೊಟ್ಟಿಲ್ಲ. ಸೊ ಪರ್ಚೇಸನ್ನೇ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಟ್ರೀಟ್ ಮಾಡ್ತೀವಿ. ಪರ್ಚೇಸ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ? 55,000. ಆವರೇಜ್ ಟ್ರೇಡ್ ಪೇಬಲ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ ಪ್ಲಸ್ ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ. ಕ್ರೆಡಿಟರ್ಸ್ ಎಷ್ಟು? 25,000. ಬಿಲ್ಸ್ ಪೇಬಲ್ ಎಷ್ಟು? 15,000. ಸೊ 25 plus 15 40. plus 15 40,000. 55,000 plus divided by 40,000 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 1.38. 55,000 divided by 40,000 ಮಾಡಿದ್ರೆ ಎಷ್ಟು ಬರುತ್ತೆ? 1.38 times ಬರುತ್ತೆ. ಇಲ್ಲೂ ಅಷ್ಟೇ ಆವರೇಜ್ ಟ್ರೇಡ್ ಪೇಬಲ್ಸಿಗೆ ಕ್ಲೋಸಿಂಗ್ ಕ್ರೆಡಿಟರ್ ಮತ್ತು ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ಆ ಕ್ಲೋಸಿಂಗ್ ಬ್ಯಾಲೆನ್ಸಸನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. 25,000 ಮತ್ತು 15,000 40,000 ಆದರೆ ಡಿವೈಡೆಡ್ ಬೈ 2 ಮಾಡ್ತಾ ಇಲ್ಲ. ಯಾಕೆ ಡಿವೈಡೆಡ್ ಬೈ 2 ಮಾಡ್ತಾ ಇಲ್ಲ ಅಂದರೆ ಓಪನಿಂಗ್ ಬ್ಯಾಲೆನ್ಸಸ್ ಕೊಡ್ತಾ ಇಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾವು ಡಿವೈಡೆಡ್ ಬೈ 2 ಮಾಡಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಆ್ಯಸ್ ಯೂಶುವಲ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಎರಡನ್ನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಆವರೇಜ್ ಮಾಡ್ತಾ ಇದ್ವಿ. ಆವರೇಜ್ ಮಾಡಬೇಕು ಅಂದರೆ 2 ಇರಬೇಕು ವ್ಯಾಲ್ಯೂಸು. ಬಟ್ ಆವರೇಜ್ ಯಾವಾಗ ಮಾಡ್ಲಿಕ್ಕೆ ಬರಲ್ಲ ಅಂದರೆ 1 ವ್ಯಾಲ್ಯೂ ಇದ್ದಾಗ ಮಾತ್ರ ಆವರೇಜ್ ಮಾಡ್ಲಿಕ್ಕೆ ಬರಲ್ಲ. ಓಪನಿಂಗ್ ಕ್ರೆಡಿಟರ್ಸು ಓಪನಿಂಗ್ ಬಿಲ್ಸ್ ಪೇಬಲ್ಲು ಜೊತೆಗೆ ಕ್ಲೋಸಿಂಗ್ ಕ್ರೆಡಿಟಾರು ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಇದ್ದಾಗ ಮಾತ್ರ ಆವರೇಜ್ ಮಾಡ್ಬೋದು. ಎರಡರಲ್ಲಿ 1 ಪಾರ್ಟ್ ಇಲ್ಲ ಅಂದರೆ ಓಪನಿಂಗ್ ಇದ್ದು ಕ್ಲೋಸಿಂಗ್ ಇಲ್ಲ ಅಂದರೆ ಅವಾಗ ಡಿವೈಡೆಡ್ ಬೈ 2 ಮಾಡ್ಲಿಕ್ಕೆ ಬರಲ್ಲ. ಅಥವಾ ಓಪನಿಂಗ್ ಇಲ್ದಲೆ ಬರೀ ಕ್ಲೋಸಿಂಗ್ ಇದ್ರೂ ಡಿವೈಡೆಡ್ ಬೈ 2 ಮಾಡಲಿಕ್ಕೆ ಬರಲ್ಲ. ಸೊ ಇದು ಟ್ರೇಡ್ ಪೇಬಲ್ಸ್ ಟರ್ನೋವರ್ ರೇಷಿಯೋ. ನೆಕ್ಸ್ಟ್ ಮಾಡಿ gross profit ratio. Gross profit ratio. Gross profit divided by net sales into 100. ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮುಲಾ ನಮಗೆ ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100.
ನಿಮಗೆ ಪ್ರಾಬ್ಲಮಲ್ಲಿ ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದ್ದಾರೆ, ಟ್ರೇಡಿಂಗ್ ಅಕೌಂಟಲ್ಲಿ ಗ್ರಾಸ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ. ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 50,000. ನೆಟ್ ಸೇಲ್ಸ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ? 1 lakh. into 100. 50,000 divided by 1 lakh into 100 ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ? 50% ಬರುತ್ತೆ. Simple. Gross profit divided by net sales. Gross profit 50,000, 1 lakh net sales. So 50,000 divided by 1 lakh into 100 ಮಾಡಿದ್ರೆ ನಮಗೆ 50% ಬರುತ್ತೆ. ಪ್ರಾಫಿಟಬಿಲಿಟಿ ರೇಷಿಯೋಸ್ನ ಪರ್ಸೆಂಟ್ ರೆಪ್ರೆಸೆಂಟ್ ಮಾಡಬೇಕು. ಟರ್ನ್ ಓವರ್ ರೇಷಿಯೋಸನ್ನು ಟೈಮ್ಸ್ ಅಂತ ರೆಪ್ರೆಸೆಂಟ್ ಮಾಡಬೇಕು. ಸರ್ ನಮಗೆ ಟರ್ನ್ ಓವರ್ ರೇಷಿಯೋಸ್ ಅಂತ ಹೇಗೆ ಗೊತ್ತಾಗುತ್ತೆ? ಸ್ಟಾಕ್ ಟರ್ನ್ ಓವರ್, ಡೆಟಾಸ್ ಟರ್ನ್ ಓವರ್, ಕ್ರೆಡಿಟಾರ್ಸ್ ಟರ್ನ್ ಓವರ್ ಅಥವಾ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ಅಂತ ಬಂದಾಗ ಟೈಮ್ಸ್ ಅಂತ ಬರೀಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಆದಮೇಲೆ ಆಪರೇಟಿಂಗ್ ರೇಷಿಯೋ. Operating ratio formula COGS plus operating expenses divided by net sales into 100. See, operating ratio of formula COGS plus operating expenses divided by net sales into 100. ಇವಾಗ ನಾವು COGS ನ ಕ್ಯಾಲ್ಕುಲೇಟ್ ಮಾಡಬೇಕು. COGS ನ ಕ್ಯಾಲ್ಕುಲೇಟ್ ಮಾಡಬೇಕಾ? ಆಲ್ರೆಡಿ ನಾವು COGS ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋದಲ್ಲಿ COGS ಎಷ್ಟು ಬಂದಿತ್ತು? 50,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವ? ನಿಮಗೆ ಪ್ರಾಬ್ಲಮಲ್ಲಿ P&L ಅಕೌಂಟ್ ಕೊಟ್ಟಿರ್ತಾರೆ. P&L ಅಕೌಂಟಲ್ಲಿ ಡೆಬಿಟ್ ಸೈಡ್ ಏನು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಇರುತ್ತೆ ಅದರಲ್ಲಿ ಫೈನಾನ್ಸ್ ಕಾಸ್ಟನ್ನು ಬಿಟ್ಟು ಉಳಿದಿರೋದು ಯಾವುದು? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್, ಅವೆರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 15,000 ಮತ್ತು ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 15,000, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 12,000, ಟೋಟಲಿ 27,000 ನಮಗೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪ್ಲಸ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 12,000, ಅಡ್ಮಿನಿಸ್ಟ್ರೇಷನ್ 15,000, ಟೋಟಲ್ 27,000. COGS already calculate ಮಾಡಿಲ್ಲ 50,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 27,000 divided by net sales 1 lakh into 100. $50,000 plus 27,000 divided by 1 lakh into 100 ಮಾಡಿದ್ರೆ 50 plus 27, 77 divided by 1 lakh into 100, 77,000. ಇಲ್ಲ ಆಪರೇಟಿಂಗ್ ರೇಷಿಯೋ ಬಂದ್ಬಿಟ್ಟು ಎಷ್ಟು ಪರ್ಸೆಂಟ್ ಬರುತ್ತೆ? 77% ಬಂತು. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಆಪರೇಟಿಂಗ್ ರೇಷಿಯೋ ಫಾರ್ಮುಲಾ ಬಂದ್ಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಇದೇ ಪ್ರಾಬ್ಲಮಲ್ಲಿ ಫಸ್ಟ್ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಏನು ಮಾಡಿದ್ದೀರಲ್ಲ, ಆ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋಗೆ ನೀವು ಮಾಡಬೇಕು ಅಂದರೆ ಫಾರ್ಮುಲಾ ಬಂದ್ಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಲ್ಲ, ಅದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇತ್ತು COGS or CORFO. And the last one is
ಆಪರೇಟಿಂಗ್ ರೇಷಿಯೋ ಆದಮೇಲೆ ಎಫ್ ನೆಟ್ ಪ್ರಾಫಿಟ್ ರೇಷಿಯೋ. Net profit ratio formula, net profit divided by net sales into net profit ಕೊಟ್ಟಿದ್ದಾರೆ P&L ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ 20,000. net sales ಕೊಟ್ಟಿದ್ದಾರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ 1 lakh ನೋಡಿ. ನೆಟ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ನಿಮಗೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಓಕೆ, ಪ್ರಾಬ್ಲಮ್ ಅಲ್ಲಿ ಡೈರೆಕ್ಟ್ ಆಗಿ ನೆಟ್ ಪ್ರಾಫಿಟ್ 20,000 ಕೊಟ್ಟಿದೆ, ನೆಟ್ ಸೇಲ್ಸ್ 1 lakh ಅಂತ ಕೊಟ್ಟಿದೆ. ಸೊ 20,000 ಡಿವೈಡೆಡ್ ಬೈ 1 lakh ಇಂಟು 100 ಮಾಡಿದ್ರೆ 20% ಬರುತ್ತೆ. So like this you have to solve the problems ರೆಸ್ಪೆಕ್ಟಿವ್ ಆಫ್ 12 ಮಾರ್ಕ್ಸ್. ಅಂದರೆ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇವಾಗ ಎಷ್ಟು ರೇಷಿಯೋಸ್ ಕ್ಯಾಲ್ಕುಲೇಟ್ ಮಾಡಿದ್ರು? ಎಫ್ ಆರ್. ಓಕೆ, ಒಂದೊಂದು ರೇಷಿಯೋಸ್ನ ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಮಾರ್ಕ್ಸ್ ಇರುತ್ತೆ. ಮತ್ತು ಸಬ್ ಕ್ಯಾಲ್ಕುಲೇಷನ್ಸ್ ಆಲ್ರೆಡಿ COGS ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಮತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ಸೊ ಈ ಥರ ನಾವೇನು ಮಾಡಬೇಕಾಗುತ್ತೆ, ಒಂದೊಂದು ರೇಷಿಯೋಸ್ಗೂ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ 2 ಮಾರ್ಕ್ಸ್ ಈಚ್ ಇರುತ್ತೆ. ಸಬ್ ಕ್ಯಾಲ್ಕುಲೇಷನ್ಸಿಗೂ 3 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಸ್ಟ್ ಒನ್ ಪ್ರಾಬ್ಲಮ್. ಲೆಟ್ ಅಸ್ ವಿ ಸಾಲ್ವ್ ದ ಅನದರ್ ಪ್ರಾಬ್ಲಮ್, ದಟ್ ಈಸ್ ಸೆಕೆಂಡ್ ಒನ್. Following is the summarized profit and loss account for the year ended 31st March 2018 and the balance sheet as on the date. Trading and P&L account ಕೊಟ್ಟಿದ್ದಾರೆ ಮತ್ತು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಆಸ್ ಯೂಶುವಲ್. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂದರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. Stock turnover ratio is equal to COGS divided by average. COGS na calculate ಮಾಡಲಿಕ್ಕೆ sales minus gross profit. Sales here 2 lakh minus gross profit money to 50,000. $1,50,000 ಬಂದು COGS. Next, average opening stock plus closing stock divided by 2. Opening stock ಬಂದು 65,000, closing stock ಬಂದು 15,000 divided by 2, that is 40,000. COGS 1,50,000 divided by orange stock 40,000. 1,50,000 divided by 40,000, that is 3.75. 3.75 times. ಇದು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ.
ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋದಾದ್ರೆ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. Trade receivable turnover ratio, net credit sales divided by average trade receivable. ಈ ಪ್ರಾಬ್ಲಮ್ ಅಲ್ಲಿ ಸೇಲ್ಸ್ ಕೊಟ್ಟಿದೆ, ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಕ್ಯಾಶ್ ಸೈಡ್ ಕೊಟ್ಟಿಲ್ಲ. ಹಾಗಾಗಿ ಸೇಲ್ಸ್ ಅನ್ನು ನಾವು ಕ್ರೆಡಿಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. 2 lakh divided by average trade receivable. average trade receivable ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಟಾಸ್ ಕೊಟ್ಟಿದೆ ಮತ್ತೆ ಬಿಲ್ಸ್ ರಿಸೀವಬಲ್ ಕೊಟ್ಟಿದೆ. ಡೆಟಾಸ್ ಮತ್ತೆ ಬಿಲ್ಸ್ ರಿಸೀವಬಲ್ ಎಷ್ಟು ಕೊಟ್ಟಿದೆ ಅಂದ್ರೆ 15,000 plus 1,500 27,500. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಆವರೇಜ್ ಟ್ರೇಡ್ ರಿಸೀವಬಲ್ ಕ್ಯಾಲ್ಕುಲೇಟ್ ಮಾಡಿದ್ರು ಲೈಕ್ ದಟ್ ಸೇಮ್. ಓಕೆ, ಯಾಕೆಂದರೆ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಮಾತ್ರ ಕೊಟ್ಟಿದೆ, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಡೆಟಾರ್ಸ್ ಆಗಲಿ ಮತ್ತು ಡೆಟಾರ್ಸ್ ಆಗಲಿ ಬಿಲ್ಸ್ ರಿಸೀವಬಲ್ ಆಗಲಿ ಎರಡು ಕೂಡ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, 2 lakh divided by 27,500 ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂದರೆ 7.27 times. 7.27 times ಬರುತ್ತೆ. ಓಕೆ, ಸೊ ದಿಸ್ ಈಸ್ ಟ್ರೇಡ್ ರಿಸೀವಬಲ್ ಟರ್ನ್ ಓವರ್ ರೇಷಿಯೋ. ಅಂಡ್ ನೆಕ್ಸ್ಟ್ ಒನ್ ಈಸ್ trade payables turnover ratio. Formula net credit purchase divided by average trade payables. Net credit purchase ಕೊಟ್ಟಿದೆ, ಕ್ರೆಡಿಟ್ ಪರ್ಚೇಸ್ ಕೊಟ್ಟಿಲ್ಲ. ಪರ್ಚೇಸ್ ಬಂದ್ಬಿಟ್ಟು 1 ಲಕ್ಷ divided by average trade payables. ಕ್ಯಾಲ್ಕುಲೇಟ್ ಮಾಡೋಣ. average trade payables ಇದೆ creditors plus bills payable. ಬ್ಯಾಲೆನ್ಸ್ ಶೀಟ್ ಅಲ್ಲಿ creditors 25,000 ಇದೆ, bills payable 15,000, so 40,000. 1 lakh divided by 40,000. 1 lakh divided by 40,000, 2.5 times. 2.5 times. Okay. Next one is trade payable turnover ratio on D. Gross profit ratio. Gross profit ratio formula.
ಗ್ರಾಸ್ ಪ್ರಾಫಿಟ್ ಬಂದ್ಬಿಟ್ಟು ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದರೆ 50,000 divided by net sales 2 lakh into 100, that is 50,000 divided by 2 lakh into 100, 25,000. Next, gross profit ratio ಆಗಿದೆ operating ratio. Operating ratio is equal to COGS plus operating expenses divided by net sales into COGS already calculate ಮಾಡಿದ್ದಾರೆ. ಫಸ್ಟ್ ಸ್ಟಾಕ್ ಟರ್ನೋವರ್ ರೇಷಿಯೋಗೆ ಎಷ್ಟು ಅಂದರೆ 50,000 ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕ್ಯಾಲ್ಕುಲೇಟ್ ಮಾಡೋಣ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದಾರೆ? ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಮತ್ತು ಸೆಲ್ಲಿಂಗ್ ಎಷ್ಟು? Administration expenses 15,000 plus selling expenses 1,000, 27,000. 50,000 plus 27,000 divided by net sales 2 lakh into 100. Sorry, this is 1,50,000. 2 lakh minus 50,000 is 1,50,000 plus 27. 1,77,000. 1,77,000 divided by 2 lakh. 1,77,000 divided by 2 lakh. 88.5%. Next one, last one is net profit ratio. Net profit divided by net sales into probably net profit is ಕೊಟ್ಟಿದ್ದಾರೆ 20,000. Net sales is ಕೊಟ್ಟಿದ್ದಾರೆ 2 lakh into 100. 20,000 divided by 2 lakh into 100 ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ? 20%. ಓಕೆ, ಸೊ ಸಾರಿ 20% ಅಲ್ಲ 10%. 2 ಲ್ಯಾಕಲ್ಲಿ 20,000 ಅಂದರೆ 10% ಆಗುತ್ತೆ, 10% ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ second one problem. Okay, like that you have to solve the problems in respective of 12 marks. In the upcoming class we are going to be solve the remaining problems in respective of accounting ratios 12 marks. Thank you.